ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಭೆ 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆಯಿತು. ಈ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನನ್ನು ಚರ್ಚೆ ಮಾಡಲಾಯಿತು, ಇದು ಒಂದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ವಿವರಗಳಿಲ್ಲ. ಅದನ್ನು ನಾನು ನನ್ನ ಹಿಂದಿನ ವಿಶ್ಲೇಷಣೆಯನ್ನು ಹೇಳಿದ್ದೇನೆ. ಆದರೆ ಇದಾದ ಮೇಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆ ರಾಜ್ಯದಲ್ಲಿರುವ ದೇವಸ್ಥಾನಗಳಿಗೆ ಸಂಬಂಧಪಟ್ಟದ್ದು. ಅವರು ಹಿಂದೂ ದೇಗುಲಗಳನ್ನು ಸ್ವತಂತ್ರಗೊಳಿಸ್ತೀನಿ ಅನ್ನುವ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಅವರು ಹೀಗೆ ಮಾತನಾಡ್ತಾ ಈಗ ಉಳಿದ ಈ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನವರ ಧಾರ್ಮಿಕ ಸಂಸ್ಥೆಗಳ ಆಸ್ತಿಗಳೇನಿವೆ ಅದರ ನಿರ್ವಹಣೆಯಂತೆ ಸ್ವತಂತ್ರವಾದ ಒಂದು ನಿರ್ವಹಣೆ ಅಂತ. ಈ ಬಗ್ಗೆ ಅವರು ಹೆಚ್ಚಿನ ವಿವರಗಳನ್ನು ನೀಡಿಲ್ಲ. ದೇಗುಲಗಳನ್ನು ಸ್ವತಂತ್ರಗೊಳಿಸುವುದು ಎಂದರೆ ಏನು, ಅದನ್ನು ಯಾರ ಸುಪರ್ದಿಗೆ ನೀವು ಕೊಡ್ತಿದ್ದೀರಿ, ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗೇನು ಮುಜರಾಯಿ ಇಲಾಖೆ ಇದೆ, ಮುಜರಾಯಿ ಇಲಾಖೆಯ ಪರಿಸ್ಥಿತಿ ಏನು? ಮುಜರಾಯಿ ಇಲಾಖೆಯನ್ನು ಈ ಸರ್ಕಾರ ಬಂದ್ ಮಾಡ್ತಿದೆಯಾ, ಮುಚ್ಚುತ್ತಿದೆಯಾ? ಅಂದರೆ ಈಗ ಬಹುತೇಕ ದೇವಾಲಯಗಳು ಏನಿವೆ, ಮಹತ್ವದ ದೇವಾಲಯಗಳು ಮುಜರಾಯಿ ಇಲಾಖೆಗೆ ಸೇರಿವೆ. ಸೊ ವಾದ ಏನು ಅಂತಂದರೆ, ಮುಖ್ಯಮಂತ್ರಿಗಳ ವಾದ, ಯಾವುದೇ ದೇವಸ್ಥಾನಕ್ಕೆ ಅಲ್ಲಿ ಸಂಗ್ರಹವಾಗುವ ಹಣವನ್ನು ಉಪಯೋಗಿಸುವ ಅಧಿಕಾರ ಇಲ್ಲ, ಆ ಅಧಿಕಾರವನ್ನು ನಾವು ಕೊಡ್ತೀವಿ. ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಸ್ವತಂತ್ರಗೊಳಿಸ್ತೀವಿ ಅಂದರೆ ಇದರ ನಿರ್ವಹಣೆ ಮಾಡುವವರು ಯಾರು? ಈ ದೇವಸ್ಥಾನಗಳಿಗೆ ದೇವಸ್ಥಾನದ ಕಮಿಟಿಯನ್ನು ನೀವು ರಚಿಸ್ತೀರಾ? ಆ ಕಮಿಟಿಯಲ್ಲಿ ಯಾರ್ಯಾರಿರ್ತಾರೆ? ಅಥವಾ ದೇವಸ್ಥಾನದ ಪೂಜಾರಿಗಳಿಗೆ ದೇವಸ್ಥಾನವನ್ನು ಬಿಟ್ಟುಕೊಡ್ತೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನನಗೆ ಈ ಸಂದರ್ಭದಲ್ಲಿ ಆಂಧ್ರದ ತಿರುಪತಿ ದೇವಸ್ಥಾನದಲ್ಲಿ ನಡೆದ ಒಂದು ಘಟನೆ ಇತ್ತೀಚಿನ ನೆನಪಾಗುತ್ತೆ. ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸೇರಿದ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ದೊರಕಿತು. ಹಾಗೆಯೇ ಬಂಗಾರ, ಬೆಳ್ಳಿ ಎಲ್ಲ ಸಿಕ್ತು. ಅದು ಎಲ್ಲಿಂದ ಬಂತು? ಇದೇ ಪ್ರಶ್ನೆಯನ್ನು ನೀವು ಕರ್ನಾಟಕದ ಬಹಳ ಪ್ರಮುಖ ದೇವಸ್ಥಾನಗಳನ್ನು ಗಮನಕ್ಕೆ ತೆಗೆದುಕೊಳ್ಳಿ. ಈಗ ಮೇಲುಕೋಟೆಯ ಚಲುವನಾರಾಯಣ ದೇವಸ್ಥಾನ, ಅದರಲ್ಲಿರುವ ಬಂಗಾರ ಏನಿದೆ, ಕಿರೀಟ ಏನಿದೆ, ಅದನ್ನು ತಂದು ಮಂಡ್ಯ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ನೀಡಲಾಗುತ್ತೆ. ವರ್ಷದಲ್ಲಿ ಒಮ್ಮೆ ಅದನ್ನು ತಂದು ಮೆರವಣಿಗೆಯಲ್ಲಿ, ಪೂಜೆಯಲ್ಲಿ ಬಳಸಲಾಗುತ್ತೆ ಮತ್ತು ವಾಪಸ್ ನೀಡಲಾಗುತ್ತೆ. ನೀವು ದೇವಸ್ಥಾನಗಳನ್ನು ಸ್ವತಂತ್ರಗೊಳಿಸಿದ ಮೇಲೆ ಈ ಆಸ್ತಿ ಇದೆಯಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರ ಇನ್ನೊಂದಿದೆಯಲ್ಲ, ಅದನ್ನು ಯಾರು ಸುಪರ್ದಿ ಕೊಡ್ತೀರಿ? ಪೂಜಾರಿಗಳಿಗೆ ಕೊಡ್ತೀರಾ? ನೀವು ಪೂಜಾರಿಗಳಿಗೆ ಅದರ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟರೆ, ದೇವರಿಗೆ ಸೇರಿದ ಬಂಗಾರ ಪೂಜಾರಿಯ ಹೆಂಡತಿಯ ಕೊರಳಿನಲ್ಲೋ ಆತನ ಪ್ರೇಯಸಿಯ ಕೊರಳಿನಲ್ಲೋ ಅದು ವಿಜೃಂಭಿಸುವುದಿಲ್ಲ ಅಂತ ಹೇಳೋದು ಹೇಗೆ? ಅದಕ್ಕಿರುವ ನಿಯಂತ್ರಣ ಏನು? ಅದಕ್ಕೇನು ಮಾಡ್ತೀರಿ? ಸೊ ಇಡೀ ಅವರ ಒಂದು ಐಡಿಯಾವನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಈಗ ಮಾಡ್ತಿದ್ದೀವಿ ಅಂತ ಏನು ಹೇಳಿದ್ರು, ಅದು ಸರ್ಕಾರದ ತೀರ್ಮಾನ ಅನ್ನೋ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮಾತನಾಡಿದರು. ಹೀಗಿರುವಾಗ ಈ ಬಗ್ಗೆ ನಿಮ್ಮ ಆಲೋಚನೆ ಏನು? ಬೊಮ್ಮಾಯಿಯವರು ನಾಡಿನ ಜನಕ್ಕೆ ಇದನ್ನು ತಿಳಿಸ್ಬೇಕು. ಒಂದು ವ್ಯವಸ್ಥೆಯನ್ನು ನಾನು ಬದಲಾಯಿಸ್ತೀನಿ ಅಂತಂದರೆ ಹೊಸ ವ್ಯವಸ್ಥೆ ಯಾವುದು ಅಂತ ಹೇಳಬೇಕು. ವಿವರಗಳನ್ನ ಹೇಳಿದ್ರೆ ಗಾಳಿಯಲ್ಲಿ ಗುಂಡು ಹಾರಿಸಿದಾಗೆ ಹೇಳೋದ್ರಲ್ಲಿ ಅದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಏನನ್ನು ಮಾಡ್ತೀರಿ? ಈ ದೇವಸ್ಥಾನಗಳಿಗೆ ಸಮಿತಿಯನ್ನು ಮಾಡಿ ಅಲ್ಲಿ ಎಲ್ಲ ಜನ ಸಮುದಾಯದವರಿಗೆ ನಿರ್ವಹಣಾ ಸಮಿತಿಯಲ್ಲಿ ಅವಕಾಶ ಕೊಡ್ತೀರಾ? ಬಹುಮಟ್ಟಿಗೆ ಕೊಡಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇವರ ಈ ಎಜೆಂಡಾ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದು ನಾಗ್ಪುರದ ಎಜೆಂಡಾ ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ. ಸೊ ಈ ವೈದಿಕ ಪರಂಪರೆಯ ಪುನರ್ಸ್ಥಾಪನೆಗೆ ಏನು BJP ಹೊರಟಿದೆ RSS ಮಾರ್ಗದರ್ಶನದಲ್ಲಿ, ಅದರ ಎಜೆಂಡಾ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇಡೀ ಬಹುತೇಕ ದೇವಸ್ಥಾನದ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ನೀವು ಖಾಸಗಿ ವ್ಯಕ್ತಿಗಳಿಗೆ ಬಿಟ್ಟುಕೊಡ್ತೀರಿ. ಅದನ್ನು ಮಾತಾಡೋಕೆ ಹೋದರೆ ಈಗ ಮುಸ್ಲಿಮದ್ದಿಲ್ವಾ ಅಂತ. ಮುಸ್ಲಿಂ ವಕ್ಫ್ ಬೋರ್ಡ್ನಲ್ಲಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ BJPಯ
ಹಿರಿಯ ನಾಯಕರೊಬ್ಬರ ಅಧ್ಯಕ್ಷತೆಯ ಒಂದು ಸಮಿತಿ ಏನಿದೆ ಅದೇ ಕೊಟ್ಟಿದೆ. ಕೋಟ್ಯಾಂತರ ರೂಪಾಯಿ ಏನಿದೆ ಅದು ಪರಭಾರೆಯಾಗಿದೆ ಆಸ್ತಿ, ವಕ್ಫಾತಿ ಅಂತ. ಈ ಹಿಂದೂ ದೇವಾಲಯಗಳ ಆಸ್ತಿ ಕೂಡ ಪರಭಾರೆ ಆಗಲ್ಲ ಅಂತ ನಾವು ನಂಬುವುದು ಹೀಗೆ. ಸೊ ಯಾಕೆಂದರೆ ನೀವು ಉಳಿದ ಮುಸ್ಲಿಂ ಕ್ರಿಶ್ಚಿಯನ್ರ ಧಾರ್ಮಿಕ ಸಂಸ್ಥೆಗಳಿಗೆ ಹೋಲಿಸಿದರೆ ಹಿಂದೂ ದೇವಾಲಯಗಳು ಅತಿ ಹೆಚ್ಚಿವೆ. ಅದರ ಮೇಲೆ ಒಂದು ನಿಯಂತ್ರಣ ಬೇಕೇ ಬೇಕು. ಯಾಕೆಂದರೆ ಮುಂದಿನ ಕಾಲಘಟ್ಟದಲ್ಲಿ ನೀವು ಪರಿಶಿಷ್ಟ ಜಾತಿಯವರನ್ನು, ಹಿಂದುಳಿದವರನ್ನು ಪೂಜಾರಿಗಳನ್ನಾಗಿ ನೇಮಿಸುವ ಯೋಗ್ಯರಾದವರನ್ನು ನೀವು ಯಾವ ರೀತಿ ಯೋಗ್ಯತೆ ಬೇಕೋ ಮಾಡಿಸಿ, ಅವ್ರ ಹತ್ರ ತರಬೇತಿ ಕೊಡಿ. ಅಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ನಿರೀಕ್ಷಿಸ್ತಿರುವಂಥ ಸಂದರ್ಭದಲ್ಲಿ ನೀವು ಮತ್ತೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಕರೆದೊಯ್ತಾ ಇದ್ದೀರಿ. ಇದು ಸರಿಯಾದ ನಿರ್ಧಾರ ಅಲ್ಲ ಬೊಮ್ಮಾಯಿಯವರು. ಆದರೆ ಬೊಮ್ಮಾಯಿ ಯಾಕೆ ಈಗ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಬೊಮ್ಮಾಯಿಯವರು RSS ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಒಂದು ಯತ್ನದಲ್ಲಿ ಇದ್ದಾರೆ ಅಂತ. ಅವರೀಗ RSS ಅನ್ನು ಸಂತೃಪ್ತಗೊಳಿಸಬೇಕಾಗಿದೆ. ಅವರಿಗೆ ಅದು ಅವರಿಗೆ ತಕ್ಷಣ ಬೇಕು. RSS ಸಂತೋಷವಾಗಿದ್ದರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದ್ದರಿಂದ ಇತ್ತೀಚೆಗೆ ಅವರು ಮಾತನಾಡುವ ದಾಟಿ ಅದು ವಿಧಾನಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಯಿತು ಅಂತ ಕಾಣುತ್ತೆ. ಹೊರಗಡೆ ಕೂಡ ಏನು ಅಂತಂದರೆ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂಥ SR ಬೊಮ್ಮಾಯಿಯವರ ಮಗ ಬಸವರಾಜ ಬೊಮ್ಮಾಯಿ ಸಂಪೂರ್ಣವಾಗಿ ಅವರು ಪರಿವರ್ತನೆ ಆಗ್ತಿದ್ದಾರೆ ಅಂತ. ಅವರು ಪರಿವರ್ತನೆ ಮೂಲಭೂತವಾಗಿ ನನಗನ್ನಿಸುವ ಹಾಗೆ ವೈದಿಕ ಪರಂಪರೆ ಏನಿದೆ, ವೈದಿಕ ಪರಂಪರೆಯನ್ನು ಎತ್ತಿ ಹಿಡುವ ಮನುಷ್ಯ. ಯಾವ ಲಿಂಗಾಯತನೂ ಕೂಡ ವೈದಿಕ ಪರಂಪರೆಗೆ ಬೆಂಬಲ ಕೊಡಲ್ಲ. ಯಾಕಂದರೆ ಲಿಂಗಾಯತ ಧರ್ಮ ಹುಟ್ಟಿದ್ದೇ ವೈದಿಕ ಪರಂಪರೆಯನ್ನು ವಿರೋಧಿಸಿ. ಬಸವಣ್ಣನವರ ವಚನ ಏನಿದೆ, ಬಸವಣ್ಣನವರ ವಚನವೇ ಲಿಂಗಾಯತರಿಗೆ ಒಂದು ರೀತಿಯ ಬೈಬಲ್, ಅದೇ ಒಂದು ಕುರಾನ್, ಅದೇ ಒಂದು ಗೀತೆ. ಸೊ ಅವರು ಬಹಳ ಸ್ಪಷ್ಟವಾಗಿ ವೇದಗಳನ್ನು ತೆಗೆದು ಹಾಕಿ ಅನ್ನುವ ಮಾತನ್ನು ಹೇಳ್ತಾರೆ ಬಸವಣ್ಣ. ಸೊ ಬಸವಣ್ಣನವರ ಪರಂಪರೆಯಲ್ಲಿ ಬಂದಂಥ ಬೊಮ್ಮಾಯಿ ಇವತ್ತು ನಾಗಪುರದ ಧ್ವನಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರ ಈ ಧ್ವನಿ ಏನಿದೆ, ಈ RSS ಅನ್ನು ಸಂಪ್ರೀತಗೊಳಿಸುವುದಕ್ಕೆ ಹೊರಟಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈಗ ಈ ದೇವಾಲಯಗಳನ್ನು ಸ್ವತಂತ್ರಗೊಳಿಸುವ ಮಾತನ್ನು ಆಡ್ತಾರೆ. ಇದನ್ನು ನಾನು ಮೊದಲೇ ಹೇಳಿದೆ, ಇದು ಬಹಳ ಅಪಾಯಕಾರಿಯಾದ ನಿರ್ಧಾರ ಅಂತ. ಒಂದು ದೇವಾಲಯಗಳ ಆಸ್ತಿ. ಈಗ ನೀವು ತೆಗೆದುಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯದಂಥ ಒಂದು ದೇವಸ್ಥಾನ, ಜನರ ಹಣ ಅದು. ಅದು ಕೇವಲ ದೇವಸ್ಥಾನಕ್ಕೆ ಪೂಜೆ ಮಾಡುವ, ದೇವರ ತಲೆಯ ಮೇಲೆ ನೀರು ಹಾಕುವ ವ್ಯಕ್ತಿಗೆ ಮಾತ್ರ ಸೇರಿದ್ದಲ್ಲ. ಜನ ನಂಬಿಕೆಯ ಮೇಲೆ ಬಂದು ಆ ದುಡ್ಡನ್ನು ಹಾಕ್ತಾರೆ. ಅದನ್ನು ನಿರ್ವಹಣೆ ಮಾಡಬೇಕಾದ್ದು, ಆ ಹಣ ದುರುಪಯೋಗವಾಗದಂತೆ ನೋಡಿಕೊಳ್ಳಬೇಕಾದ ಒಂದು ಹೊಣೆಗಾರಿಕೆ ಇದೆಯಲ್ಲ, ಆ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇತ್ತು. ಆ ಕಾರಣಕ್ಕಾಗಿ ಈ ಮುಜರಾಯಿ ಇಲಾಖೆ ಅಂತದ್ದು ಮಾಡಿದ್ದು. ಈಗ ಅದನ್ನು ರಿವರ್ಸ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅಂತ. ಅದರ ಜೊತೆ ನಾನು ಈ ಮೊದಲು ಹೇಳಿದ ಹಾಗೆ ಅವರು ಮುಂದಿನ ಆಲೋಚನೆಗಳೇನು, ನೀವು ಮುಜರಾಯಿ ಇಲಾಖೆಯನ್ನು ನಿಷ್ಕ್ರಿಯಗೊಳಿಸ್ತಾ ಅಥವಾ ಆ ಇಲಾಖೆಯನ್ನೇ ಕಿತ್ತಾಕ್ತಾ ಹೋದರೆ ದೇವಾಲಯಗಳ ನಿರ್ವಹಣೆಗೆ ಯಾವ ವ್ಯವಸ್ಥೆಯನ್ನು ಮಾಡ್ತೀರಿ ನೀವು ನಾಗಪುರದ ಒಂದು ಸೂಚನೆಯಂತೆ ಮುಖ್ಯಮಂತ್ರಿಗಳು ನಡೆದುಕೊಳ್ಳೋದ್ರಿಂದ ನಾನು ಹೇಳಿದಾಗ ಎಲ್ಲ ಜನ ಸಮುದಾಯವನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡ್ತಾರೆ ಅಂತ ನನಗನ್ನಿಸಲ್ಲ. ಅದರ ಜೊತೆಗೆ ಈ ದೇವಾಲಯಗಳಿಗೆ ಹೋಗುವ ಬಹುತೇಕ ಹಣ ಏನಿದೆ ಅದು ಹಿಂದುಳಿದ ವರ್ಗದವರದು ಜಾಸ್ತಿ, ದಲಿತರು ಜಾಸ್ತಿ. ಯಾಕೆಂದರೆ ಅವರು ನಂಬುತ್ತಾರೆ, ನಂಬಿಕೆಯಿಂದ ಬದುಕ್ತಾರೆ, ಏನೋ ಆಗುತ್ತೆ ಅಂತ ಹೋಗ್ತಾರೆ. ಭಾಳಷ್ಟು ಜನ ನೀವು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಆಶ್ಲೇಷ ಬಲಿ ಅಂತ ಮಾಡ್ತಾರೆ. ಆಶ್ಲೇಷ ಬಲಿ ಗಂಡ ಹೆಂಡತಿ ನಡುವೆ ಜಗಳ ಆದ್ರೂ ಇನ್ನೇನೋ ಪ್ರಾಬ್ಲಮ್ ಇದೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಶ್ಲೇಷ ಬಲಿ ಕೊಡಿಸ್ತಾರೆ, ಪುನರ್ವಿವಾಹ ಅಂತ ಮಾಡ್ತಾರೆ. ಇದರಲ್ಲಿ ಬಹುತೇಕ ಜನ ಮುಗ್ಧರು, ಅವರು ಧರ್ಮದ ಬಗ್ಗೆ ನಂಬಿಕೆ ಇರುವವರು. ಆ ಕಾರಣಕ್ಕಾಗಿ ಅವರು ದುಡ್ಡು ಹಾಕ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಕೊಡ್ತಾರೆ. ಒಂದು 2-3 ರೀತಿಯ ವ್ಯವಸ್ಥೆ ಇರುತ್ತೆ. ಒಂದು ತಟ್ಟೆಗೆ ಮಂಗಳಾರತಿ ತಟ್ಟೆಗೆ ಹಾಕೋಣ, ಅದು ಪೂಜಾರಿಗೆ ಹೋಗಲಿ. ನೀವು ಈಗೇನೋ ಅಲ್ಲಿ ಹುಂಡಿ ಇರುತ್ತೆ, ಆ ಹುಂಡಿಯಲ್ಲಿ ಬರುವ ಹಣವನ್ನು ಕೂಡ ಪೂಜಾರಿಗೆ ಕೊಡ್ತೀರೋ ಅಥವಾ ಅಲ್ಲಿ ಕಮಿಟಿಗೆ ಕೊಡ್ತೀರೋ? ಯಾರಿಗೆ ಕೊಡ್ತೀರಿ ನೀವು? ಅಲ್ಲಿ ನೀವು ಕಮಿಟಿಗೆ ಕೊಟ್ಟರೆ ಆ ಕಮಿಟಿ ರಚನೆಗೆ ಇರುವ ಕಾರಣಗಳಲ್ಲಿ ಪರಂಪರಾಗತವಾಗಿ ಬಂದಿದೆ, ಇವು ಕಮಿಟಿಯಲ್ಲಿ ಮುಂದುವರಿತಾನೆ ಅಂತ ಮಾಡ್ತೀರೋ? ಹೇಗೆ ಮಾಡ್ತೀರಿ?
ಈ ವಿವರಣೆಗಳನ್ನ ನಾಡ ಜನರ ಮುಂದೆ ಬೊಮ್ಮಾಯಿಯವರು ಇಡಬೇಕು. ಅದನ್ನು ಇಟ್ಟ ಮೇಲೆ ಅವರು ಮಾತನಾಡಿ. ಕೆಲವು ಪುರಾತನ ದೇವಸ್ಥಾನಗಳು, ಬಹಳಷ್ಟು ಪುರಾತನ ದೇವಸ್ಥಾನಗಳಿಗೆ ರಾಜ ಮಹಾರಾಜರ ಕಾಲದಿಂದ ಬಂಗಾರ, ಆಸ್ತಿ, ಇನ್ನೊಂದು ಮತ್ತೊಂದು ಬಂದಿದೆ. ಅದನ್ನು ನಿರ್ವಹಣೆ ಮಾಡದಿದ್ದರೆ ಅದು ಖಾಸಗಿಯವರ ಸ್ವತ್ತಾಗಿದೆ. ಹಣದ ಹಾಗೆ ಕಣ್ರಿ, ಹಣ ಅನ್ನೋದೇ ಹಾಗೆ. ಅದು ಹಣ ಉಳಿದ ಎಲ್ಲ ಮೌಲ್ಯಗಳನ್ನು ನಾಶಪಡಿಸ್ಬೋದು. ದುಡ್ಡಿನ ಮೋಹ ಇದೆಯಲ್ಲ, ಅದು ಸಾಮಾನ್ಯ ಜನರಿಗೆ ದುಡ್ಡಿನ ಮೋಹ ಇರುತ್ತೆ. ಆ ದುಡ್ಡಿನ ಮೋಹ ನಿಮ್ಮ ಎಲ್ಲ ಮೌಲ್ಯಗಳನ್ನು ಅದು ನಾಶಪಡಿಸುತ್ತೆ. ಸೊ ದುಡ್ಡು ಬರೋದಕ್ಕೆ ಪ್ರಾರಂಭ ಆಗುತ್ತಲ್ಲ, ಅಟ್ಲೀಸ್ಟ್ ಅದು ಸರ್ಕಾರಕ್ಕೆ ಹೋಗುತ್ತೆ ಅನ್ನೋದು ಅದಕ್ಕಾದರೂ ಇರುತ್ತೆ. ಅದಿಲ್ಲ ಅಂದರೆ ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅವರ ಪರವಾಗಿ ಇವರು ಮಧ್ಯವರ್ತಿಗಳು ದೇವರ ಜೊತೆ ಮಾತನಾಡ್ತಾರೆ. ಇಂಥ ಒಂದು ವಾತಾವರಣ ಸೃಷ್ಟಿಯಾಗುವ ಎಲ್ಲ ಅಪಾಯ ಇದೆ. ಈ ಅಪಾಯಕ್ಕೆ ಭಾರತೀಯ ಜನತಾ ಪಕ್ಷದ ಇವತ್ತಿನ ಈ ಸರ್ಕಾರ, ಬೊಮ್ಮಾಯಿಯವರೇ ಕಾರಣರಾಗ್ತಾರೆ. ಇದು ಒಂದು ಏನು ಹಿಸ್ಟಾರಿಕ್ ಬ್ಲಂಡರ್ ಅಂತ ಮಾತನಾಡಿ. ಇನ್ನೊಂದಿಷ್ಟು ನಿಯಂತ್ರಣ ದೇವಾಲಯಗಳ ಮೇಲೆ ಬೇಕು. ಪ್ರತಿ ದೇವಾಲಯದಲ್ಲಿ ಒಂದೊಂದು ಪೂಜೆಗೆ ಎಷ್ಟು ಅನ್ನೋ ಸರ್ಕಾರ ನಿಗದಿಪಡಿಸ್ಬೇಕು. ನೀವು ವಿಶೇಷ ಪೂಜೆ ಮಾಡಿಸಿದ್ರೆ, ಯಜ್ಞ ಮಾಡಿಸಿದ್ರೆ ಎಷ್ಟು ಕೊಡು, ಮುಗ್ದ್ರು ಬರ್ತಾರೆ, ಮುಗ್ದ್ರೆ ಬೇಕದು. ನಾನು ನಂಬಿಕೆಗಳನ್ನು ತಿರಸ್ಕರಿಸಲ್ಲ, ಬದುಕೋದಕ್ಕೆ ನಂಬಿಕೆ ಬೇಕಾಗುತ್ತೆ. ಆದರೆ ಈ ನಂಬಿಕೆಯ ಹೆಸರಿನಲ್ಲಿ ನಡೆಯುವ ಶೋಷಣೆ ಇದೆಯಲ್ಲ, ಆ ಶೋಷಣೆ ನಿಲ್ಲಬೇಕು. ಆ ಶೋಷಣೆಯನ್ನು ನಿಲ್ಲಿಸುವ ಹೊಣೆಗಾರಿಕೆ ಅದು ಸರ್ಕಾರದ ಮೇಲಿದೆ, ಅದು ಸರ್ಕಾರದ ಮೇಲೆ ಇರಬೇಕು. ಆದರೆ ಈಗಿರುವ ಅಲ್ಪ ಸ್ವಲ್ಪ ನಿಯಂತ್ರಣ, ದೇವರ ಸಂಪೂರ್ಣ ನಿಯಂತ್ರಣವೂ ಇಲ್ಲ. ಪೂಜೆ ಪುನಸ್ಕಾರಕ್ಕೆ ಇಷ್ಟೇ ರೇಟ್ ಅಂತ ರೇಟ್ ಕಾರ್ಡ್ ಕೊಟ್ಟಿಲ್ಲ ಸರ್ಕಾರ. ಅವರವರೇ ಬೇಕಾದ ರೇಟ್ ಕಾರ್ಡ್ ಹಾಕ್ತಾರೆ. ಯಾವುದಕ್ಕೂ 1100 ರೂಪಾಯಿ, 5000 ರೂಪಾಯಿ, 10,000 ರೂಪಾಯಿ. ಇದನ್ನು ನಿಯಂತ್ರಿಸಬೇಕಾದ್ದು ಇನ್ನಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಇದನ್ನು ಹೇಳಬೇಕಾದ್ರೆ ಇದಕ್ಕಿದ್ದಾಗ ಅದಕ್ಕೊಂದು ಕೋಮ ಬಣ್ಣವನ್ನು ತೊಡೋದು. ಉಳಿದ ಕಮ್ಯುನಿಟಿ ಅವರಿಗೆ ಸಂಬಂಧಪಟ್ಟಾಗಿಲ್ಲ. ಚರ್ಚ್ಗಳಿದೆಯಾ, ಚರ್ಚ್ ಕಮಿಟಿ ಸ್ವತಂತ್ರವಾಗಿದೆ, ದರ್ಗಾ ಕಮಿಟಿ ಸ್ವತಂತ್ರವಾಗಿದೆ, ವಕ್ಫ್ ಇದು ಸ್ವತಂತ್ರವಾಗಿದೆ, ಹಿಂದೂಗಳಿಗೂ ಬೇಕು ಅಂತ. ಈ ವಾದ ಸರಿಯಾದ ವಾದ ಅಲ್ಲ. ಯಾಕೆಂದರೆ ಅಲ್ಪಸಂಖ್ಯಾತರ ಒಂದು ಓವರಾಲ್ ಅವರ ಧಾರ್ಮಿಕ ಕೇಂದ್ರಗಳನ್ನು ನೋಡುವ ದೃಷ್ಟಿಗೂ ಬಹುಸಂಖ್ಯಾತರ ಧಾರ್ಮಿಕ ಕೇಂದ್ರಗಳನ್ನು ನೋಡುವ ದೃಷ್ಟಿಗೂ ವ್ಯತ್ಯಾಸ ಇದೆ. ಯಾವ ದೃಷ್ಟಿಯಿಂದಲೂ ಕೂಡ ಅಲ್ಪಸಂಖ್ಯಾತರ ಧಾರ್ಮಿಕ ಕೇಂದ್ರಗಳೇನಿದೆಯಲ್ಲ, ಅವರ ಒಟ್ಟು ಆಸ್ತಿ ಏನಿದೆಯಲ್ಲ, ಅದು ಒಟ್ಟು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಆಸ್ತಿಯ 1%ಗಿಂತ ಕಡಿಮೆ ಇದೆ. ಅಷ್ಟು ಹಣನೂ ಇಲ್ಲ ಅವರ ಹತ್ರ. ಅದ್ರ ಮೇಲೆ ನಿಯಂತ್ರಣ ಬೇಕು. ಐ ಡೋಂಟ್ ಡಿನೈ. ಅದನ್ನು ಯಾವ ರೀತಿ ನಿಯಂತ್ರಿಸ, ಹಣ ದುರುಪಯೋಗವಾಗದಂತೆ ನಿಯಂತ್ರಿಸೋದಿದೆಯಲ್ಲ ಎಲ್ಲ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ನಿಯಂತ್ರಣ ಹೇಳುವ ಅಗತ್ಯವಿದೆ ಅಂತ ನಾನು ಹೋಗ್ತೀನಿ. ಆದರೆ ಮೊದಲು ಇದು ಪ್ರಾರಂಭವಾಗಬೇಕಾದ್ದು ಈ ದೇಶದಲ್ಲಿ 85% ಅಷ್ಟಿರುವ ಹಿಂದೂಗಳಿದಾರಲ್ಲ ಅವರ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ. ಇದು ಬಹುಸಂಖ್ಯಾತರಿಗೆ ಸಂಬಂಧಪಟ್ಟ ವಿಚಾರ. ಈ ಬಹುಸಂಖ್ಯಾತರು ಏನಿದ್ದಾರೆ ಅವರ ಧಾರ್ಮಿಕ ಸಂಸ್ಥೆಗಳೇನಿವೆ ಅದನ್ನು ಉಳಿಸಿಕೊಳ್ಳಬೇಕಾದ್ದು ಮತ್ತು ಹಣ ದುರುಪಯೋಗವಾಗದಂತೆ ನೋಡಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯಿಂದ ಏನು ಸರ್ಕಾರ ತಪ್ಪಿಸ್ಕೊಳ್ತಾ ಇದೆ. ಸ್ವಾತಂತ್ರ್ಯವನ್ನು ಸರ್ಕಾರದಿಂದ ಸ್ವಾತಂತ್ರ್ಯವನ್ನು ಕೊಡ್ತಾರಂತೆ. ಏನು ಸ್ವಾತಂತ್ರ್ಯ? ದೇವರ ಮಧ್ಯವರ್ತಿಗಳಿಗೆ ಯಾಕೆ ಸ್ವಾತಂತ್ರ್ಯ ಬೇಕು? ದೇವರು ಮತ್ತು ಭಕ್ತರ ನಡುವೆ ಮಧ್ಯವರ್ತಿಗಳ ಅಗತ್ಯ ಇಲ್ಲ ಕಣ್ರಿ. ಬಹುತೇಕ ಧಾರ್ಮಿಕ ಕೇಂದ್ರಗಳಿಗೆ ಹೋಗಬೇಕು ಅಂತ ದೇವರು, ನಮ್ಮ ಹಿಂದೂ ಧರ್ಮನೇ ಹೇಳುತ್ತೆ, ದೇವರು ಸರ್ವವ್ಯಾಪಿ ಆದವನು ಅಂತ. ಪ್ರತಿಯೊಂದು ಸಣ್ಣ ವಸ್ತುವಿನಲ್ಲೂ ದೇವರಿದ್ದಾನೆ ಅಂತ ನಂಬುವ ಅದು ನನ್ನ ಹಿಂದೂ ಧರ್ಮ. ಸಣ್ಣ ಸಣ್ಣ ಕ್ರಿಮಿಕೀಟಗಳಲ್ಲಿ ದೇವರಿದ್ದಾನೆ ಅಂತ ನಂಬುವುದು ನನ್ನ ಹಿಂದೂ ಧರ್ಮ. ಆದ್ದರಿಂದ ದೇವಸ್ಥಾನಗಳ ಅಗತ್ಯ ಇದೆ ಅಂತ ನಾನು ನಂಬಿಲ್ಲ. ಆದರೆ ಜನರಿಗೆ ಬೇಕಾಗಿದೆ. ಶೇಷರ ಬಟ್ಟಣ ಕಟ್ಕೊಂಡು ಏನಾಗಬೇಕಾಗಿಲ್ಲ. ಸಾಮಾನ್ಯ ಜನರಿಗೆ ದೇವಸ್ಥಾನಗಳು ಬೇಕು. ಆದರೆ ದೇವಸ್ಥಾನಗಳು ಭಕ್ತರ ಶೋಷಣೆಯ ಕೇಂದ್ರ ಆಗಕೂಡದು. ಆದ್ದರಿಂದ ದೇವಸ್ಥಾನಗಳ ಮೇಲೆ, ಅದರ ಆಸ್ತಿಯ ಮೇಲೆ ಸರ್ಕಾರದ ನಿಯಂತ್ರಣ ಇರಲೇಬೇಕು. ಸ್ವಾತಂತ್ರ್ಯ ಅಗತ್ಯ ಇಲ್ಲ ಅಲ್ಲಿ. ಯಾವುದಕ್ಕೆ ಸ್ವಾತಂತ್ರ್ಯ ಇರಬೇಕು, ಯಾವುದಕ್ಕೆ ಸ್ವಾತಂತ್ರ್ಯ ಇರಕೂಡದು ಅನ್ನೋದಾದರೆ ಬಹುತೇಕ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛೆಯಾಗಿ ಪರಿವರ್ತನೆ ಆಗುವ ಅಪಾಯ ಇದೆ, ದುರುಪಯೋಗವಾಗುವ ಅಪಾಯ ಇದೆ, ಭ್ರಷ್ಟಾಚಾರ ಆಗುವ ಅಪಾಯ ಇದೆ. ಇದು ನಿಯಂತ್ರಿಸದಿದ್ದರೆ ಏನೋ ದಿಡ್ಡಿ ಬಾಗಿಲು ತೆರೆದಿಟ್ಟಂಗೆ ಏನೋ ಒಂದು ಮಾತು ಹೇಳ್ತಾರೆ, ಆ ಸ್ಥಿತಿಗೆ ಸರ್ಕಾರ ಕಾರಣ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.